ಗೃಹಲಕ್ಷ್ಮಿ ಯೋಜನೆ ಪಡೆದುಕೊಳ್ಳೋರಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಡ್ಡಾಯವಾಗಿ ಜಾರಿಯಾಗಲಿರುವಂತಹ ಬಯೋಮೆಟ್ರಿಕ್ಗೆ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಿಳೆಯರ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಗೃಹಲಕ್ಷ್ಮಿ ಹಣ ನೀಡಲಿ, ಬಯೋಮೆಟ್ರಿಕ್ ನಿಯಮ ಬೇಡ, ಬಡ ಜನರ ಹಾಗೂ ಅನಕ್ಷರಸ್ಥ ಮಹಿಳೆಯರಿಗೆ ಇದು ತೊಂದರೆ, ಹೆಬ್ಬೆಟ್ಟನ್ನ ಒತ್ತಿ ಹಣ ಪಡೆಯೋದಕ್ಕಿಂತ ಅರ್ಹರಿಗೆ ಹಣವನ್ನ ನೀಡಿ, ಇಲ್ಲವೇ ಗ್ಯಾರಂಟಿ ಯೋಜನೆ ಬಂದ್ ಮಾಡಿ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ. ಮೊದಲಿನ ರೀತಿ ಹಣ ಬಂದ್ರೆ ಅನುಕೂಲವಾಗುತ್ತೆ. ಕೊಡೋದಕ್ಕೆ ಸಾಧ್ಯ ಆದ್ರೆ ಕೊಡಿ, ಇಲ್ಲ ಅಂತ ಅಂದ್ರೆ ಬಿಟ್ಟು ಬಿಡಿ. ಇವೆಲ್ಲ ಗ್ಯಾರಂಟಿ ಯೋಜನೆ ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಮಹಿಳೆಯರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮೊದಲಿನ ರೀತಿ ಹಣ ಬಂದ್ರೆ ಅನುಕೂಲವಾಗತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಕೊಡಾಕತ್ತೀರಿ, ಹೆಬ್ಬಟ್ಟಿಗೆ ಕೊಡ ಅಂತ ಹೇಳಿ ಮತ್ತೆ ಹೊಸದ ಮಾಡಾಕತ್ತೀರಿ. ನೀವು ಪಾಳೆ ಹಚ್ಚಿ ನಿಂದ್ರದಾಕತ್ತೀರಿ, ಮತ್ತೆ ಹೆಬ್ಬಟ್ಟು ಕೊಡ್ರಿ, ಮತ್ತೆ ಹೊಳಿ ಬರ್ರಿ ಹೋಗ್ರಿ ಅಂತ ಹೇಳ್ತಾರ್ರಿ ಅವ್ರು. ನಮ್ಗ ಕಾಲಿಲ್ಲ ಏನಿಲ್ರಿ, ಹೋಗಾಕ ಬರಾಕ ಆಗುದಿಲ್ಲ. ಈಗ ಹೆಂಗ ಕೊಡಾಕತ್ತೀರಿ ಹಂಗ ಕೊಡ್ರಿ ನೀವು. ಅವ್ರು ಹೇಳಿಂದ ನಾವು ಅವ್ರನ್ನ ಕೇಳ್ಬೇಕಾಕತ್ರಿ. ನೀವು ಈಗ ಹೆಂಗ ಕೊಡಾಕತ್ತೀರಿ ಹಂಗ ಕೊಡ್ರಿ ಅಂದ್ರೆ ನಮ್ಮ ಕಷ್ಟ ಭಾಳ ಆಕತ್ರಿ. ಕಾಲೊಂದು ಹೋಗಿರ್ತಾವ್ರಿ, ಮತ್ತು ನಮ್ಗೆ ಅಲ್ಲಿ ಹೋಗು ಇಲ್ಲಿ ಬಾ ಕಷ್ಟ ಆಕತ್ರಿ ನಮಗೆ. ಈಗ ಹೆಂಗೆ ಮಾಡತ್ತೀರಿ ಹಂಗೆ ಕೊಟ್ಕೊಂತ ಹೋಗ್ರಿ ನೀವು. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಕೊಡಾಕತ್ತೀರಿ. ಈಗ ಕಂಟಿಯರ ಕೊಡ್ರಿ, ಇಲ್ಲಕ್ಕೆ ನಮ್ಗೆ ಭಾಳ ಕಷ್ಟ ಆಕತ್ರಿ. ನಿಮ್ಗೆ ಕೇಳ್ಕೊಂತೀವ್ರಿ ನಾವು ನಿಮಗೆ. ತಿಂಗಳ ಕೊಡ್ರಿ, ತಿಂಗಳ ಕೊಡ್ರಿ ನಮಗೆ. ನಮಸ್ಕಾರ ರೀ ಸರ, ನಾವು ಇದ್ದದ್ದ ಮಾತಾಡ್ತೀವಿ ರೀ. ನಮ್ಗೆ ಗೃಹಲಕ್ಷ್ಮಿ ಈಗಂತ 2 ತಿಂಗಳು ಇನ್ನೂ ಬಂದೇ ಅಲ್ರಿ. ಮತ್ತು ಬರೋ ದುಡ್ಡು ನಮ್ಗೆ ಅಕೌಂಟಿಗೆ ಬರ್ಬೇಕ್ರಿ ಸರ. ಮತ್ತು ನೀವು ಎಲ್ಲಾರ ಅಲ್ಲಿಗೆ ಬಂದು ಎಬ್ಬಟ್ಟು ಕೊಡು, ಇಲ್ಲಿಗೆ ಬಂದು ಎಬ್ಬಟ್ಟು ಕೊಡು ಅಂದ್ರೆ ನಾವು ಕೆಲಸ ಬಿಟ್ಟು ಬಂದು ಕೆಟ್ಟ ನಿಮ್ಗೆ ಕೂಡ ಪಾಳ್ಯಾಕೆ ನಿಂದಿರ್ಬೇಕಲ್ರಿ. ಆ ದುಡ್ಡು ನಮಗೆ ಕೊಡ್ತೀರಿ ಸರ ನೀವು. ನಮಗೆಲ್ಲ ಅದಕ್ಕೆ ಹಾಳಾಗ್ಬೇಕಲ್ರಿ. ಮತ್ತು ನಾವು ವಸ್ತಿ ಬಿಡ್ಬೇಕ್ರಿ ನಿಮ್ಮ ಕೂಡ. ನಾವು ಅಲ್ಲಿ ಪಾಳ್ಯಾಗ ಬರ್ಲಿಕ್ಕಂದ್ರೆ 2 ದಿನ ವಸ್ತಿ ಇರ್ಬೇಕ್ರಿ ಸರ. ನಮ್ಗೆ ಏನು ಅಕೌಂಟಿಗೆ ಬರೋದು ಇತ್ತಲ್ರಿ, ಅಷ್ಟೇ ಬರೋದಾದ್ರೆ ಹಾಕ್ರಿ. ಇರ್ಲಿಕ್ಕಂದ್ರೆ ಅದನ್ನ ದುಡ್ಡನ್ನ ಹಾಕ್ಬೇಡ್ರಿ ಸರ. ಮತ್ತು ಈಗ ನೀವು ರೊಕ್ಕ ಕೇಳಿದ್ರಂದ್ರೆ ನಮ್ಮಂಥ ಬಡವ್ರಿಗೆ ರೊಕ್ಕ ಹಾಕ್ಯಾಟ್ ನೀವು ರೊಕ್ಕ ಎತ್ತೀರಿ ಅಂದ್ರೆ ನಾವು ಎಲ್ಲಿಂದ ಕೊಡ್ಬೇಕ್ರಿ ಸರ? 2 ದಿನ ಅಂತರೂ ಆಗತ್ತೆ ಬಿಡ್ರಿ ಅಡ್ಡಾಡೋದು. ಮತ್ತು ಎಬ್ಬಟ್ಟು ಅಂದ್ರೆ ಆಗತ್ತೆ ರೀ ನಮಗೆ. 2 ದಿನ ಯಾಕೆ 3 ದಿನ ಆಗತ್ತೆ ರೀ. ನಾವು ವಸ್ತಿ ಬಿಡ್ಬೇಕ್ರಿ, ಮತ್ತು ಅದ ದುಡ್ಡ ನಾವು ಖರ್ಚು ಮಾಡ್ಬೇಕ್ರಿ, ಮತ್ತು ನಿಮ್ಗಿಟ್ಟು ಕೊಡ್ಬೇಕ್ರಿ. ನಾವು ಎಲ್ಲಿಂದ ಕೊಡ್ಬೇಕ್ರಿ ಅದನ್ನು? ರೊಕ್ಕ ಮತ್ತು ನೀವು ರೊಕ್ಕನ ಕೇಳ್ತೀರಿ ಅಂದ್ರೆ ನಾವು ಎಲ್ಲಿಂದ ಕೊಡ್ಬೇಕ್ರಿ? ಈಗ ನೋಡ್ರಿ, ಆ ದುಡ್ಡು ನಮ್ಗೆ ಬರುವಂಥದ್ದು ನಮ್ಮ ಅಕೌಂಟಿಗೆ ಬರೋದ್ರ ಮಾಡ್ರಿ. ಗೃಹಲಕ್ಷ್ಮಿಯರ ಹಣಕ್ಕೆ ಬಂದಿದೆ ಮತ್ತೊಂದು ಕುತ್ತು. ಸರ್, ರಾಜ್ಯ ಸರ್ಕಾರ ಇವತ್ತು ಹಣವನ್ನು ಗೃಹಲಕ್ಷ್ಮಿಯರ ಒಂದು ಖಾತೆಗೆ ಜಮಾವನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಹೊಸ ಒಂದು ರೂಲ್ಸನ್ನು ತೆಗೆದಿರ್ತಕ್ಕಂಥದ್ದು ಯಾವುದು ಅಂದರೆ ಅದು ಬಯೋಮೆಟ್ರಿಕ್ ಒಂದು ರೂಲ್ಸನ್ನು ತೆಗೆದುಕೊಂಡಿರೋದು. ಬಯೋಮೆಟ್ರಿಕನ್ನು ಇದ್ದರೆ ಮಾತ್ರ ತಮಗೆ ಹಣವನ್ನು ಜಮಾ ಮಾಡ್ತಕ್ಕಂಥ ಒಂದು ವಿಷಯವನ್ನು ಇವತ್ತು ಹೇಳಿರ್ತಕ್ಕಂಥದ್ದು ಭಾಳಷ್ಟು ವಿಷಾದನೀಯ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸರ್ಕಾರ ಇದೆಲ್ಲ ಮೊದಲೆಲ್ಲ ಹೇಳಿರಲಿಲ್ಲ. ಗೃಹಲಕ್ಷ್ಮಿಯರಿಗೆ ಒಂದು ಹಣವನ್ನು ಕೊಡ್ತೀವಿ ಅಂತ ಒಂದು ಆಶಾಭಾವನೆಯನ್ನು ಹೊಂದಿರತಕ್ಕಂಥದ್ದು, ತಮ್ಮ ಆಮಿಷೆಯನ್ನು ಒಡ್ಡಿ ತಮ್ಮ ಮತವನ್ನು ಗೆದ್ದಿರ್ತಕ್ಕಂಥದ್ದು, ಸರ್ಕಾರಕ್ಕೆ ಬಂದಿರತಕ್ಕಂಥದ್ದು ಕೂಡ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಹಾಗೆ ಕೂಡ ಈ ಹಣಕ್ಕೆ ಬಂದಿರತಕ್ಕಂಥ ಕುತ್ತು ಏನಂದರೆ ಗೃಹಲಕ್ಷ್ಮಿಯರ ಹಣ ಇನ್ನೂ ಅವರಿಗೆ ಜಮಾ ಆಗುವುದಿಲ್ಲ. ಯಾಕಂದರೆ ಬಯೋಮೆಟ್ರಿಕಲ್ಲಿ APL BPL ಕಾರ್ಡ್ ಇದ್ದವರಿಗೆ ಮಾತ್ರ ಹಣ ಜಮಾ ಆಗ್ತಾ ಇದೆ. ಹಾಗೆ ನವೀಕರಣ ಮಾಡದೇ ಹೋದರೆ ಕೂಡ ಇದನ್ನು ರದ್ದು ಮಾಡ್ತಕ್ಕಂಥ ಒಂದು ಇವತ್ತು ವಿಷಯನ ಗ್ರಹಿಕೆ ಮಾಡಿದರೆ ಭಾಳಷ್ಟು ಒಂದು ಯಾವ ರೀತಿ ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಅಂದರೆ ಮೋಸ್ಟ್ಲಿ ಏನೈತಿ ಇವತ್ತು ರಾಜ್ಯದ ಬೊಕ್ಕಸ ಖಾಲಿ ಆಗ್ತಕ್ಕಂಥ ಒಂದು